ಖರಾಡೆ ನ್ಯೂಸ್ಗೆ ಸ್ವಾಗತ. ಕಾಮಸಮುದ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮುರಳಿ ಬಿಎನ್ ರವರು ನಿವೃತ್ತಿ ಕಾರ್ಯಕ್ರಮ. ಶ್ರೀ ಮುರಳಿ ಬಿಎನ್ ರವರು ಸುಮಾರು 32 ವರ್ಷ 8 ತಿಂಗಳು 9 ದಿನಗಳ ಕಾಲ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಇವರು ಮುಳಬಾಗಿಲು ತಾಲೂಕಿನ ತಾಯ್ಲೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಸುಮಾರು 27 ವರ್ಷಗಳ ಕಾಲ ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿ ಮಹಿಳಾ ಪದವಿ ಪೂರ್ವ ಕಾಲೇಜು ಕೋಲಾರ, ಮಹಿಳಾ ಪದವಿ ಪೂರ್ವ ಕಾಲೇಜು ಕೆಜಿಎಫ್ ಹಾಗೂ ಕೊನೆಯದಾಗಿ ಪದವಿ ಪೂರ್ವ ಕಾಲೇಜು ಕಾಮಸಮುದ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 5 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರು ಸರಳ ಸಜ್ಜನಿಕೆ, ಮಾನವೀಯತೆ ಗುಣಗಳನ್ನು ಹೊಂದಿರುವ ಅಪರೂಪದ ಪ್ರಾಂಶುಪಾಲರು. ತಮ್ಮ 32 ವರ್ಷಗಳ ಸೇವೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲದೆ ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ತಮ್ಮ ಸೇವೆಯ ಅವಧಿಯಲ್ಲಿ ತಮ್ಮ ಸುಮಾರು ವಿದ್ಯಾರ್ಥಿಗಳು ಉಪನ್ಯಾಸಕರಾಗಲು ಮಾರ್ಗದರ್ಶಕರಾಗಿದ್ದಾರೆ. ತಮ್ಮ ಜೀವಿತಾವಧಿಯಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ನಿನ್ನೆ ಕಾಮಸಮುದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಕೊನೆಯದಾಗಿ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅದು ನಾವು ವೃತ್ತಿಯಿಂದ ನಿವೃತ್ತಿ ಆಗಿರ್ಬೋದು. ಆದರೆ ಪ್ರವೃತ್ತಿಯಿಂದ ಅಂದರೆ ಎಲ್ಲರಲ್ಲಿ ಅದೇ ಡಿ.ವಿ.ಜಿ. ಮಂಕುತಿಮ್ಮನ ಕಗ್ಗ ಹೇಳೋ ಪ್ರಕಾರ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ವಿಧಿ ಮಳೆಸುವಿಗೆ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಬ್ಬನಾಗು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಸೊ ಅದನ್ನ ಇದೆಲ್ಲರೂ ಕಾಮನ್ ಆಗಿ ಅಪ್ಲೈ ಆಗ್ತಕ್ಕಂಥದ್ದು. ಯಾಕಂದ್ರೆ ಟೀಚಿಂಗ್ ಪ್ರೊಫೆಷನ್ ಅನ್ನೋದು ಒಂದು ಪವಿತ್ರವಾದಂಥ ವೃತ್ತಿ ಇದು. ಇದಕ್ಕೆ ನಾವು ಯಾವುದೇ ಕಾಮ ಬಗೆಯಬಾರ್ದು. ಇವತ್ತು ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೆಳೀತಾನೆ ಅನ್ನೋದು ಮುಖ್ಯ ಅಲ್ಲ, ಅವನ ಬೆಳವಣಿಗೆಯೊಂದಿಗೆ ಎಷ್ಟು ಜನ ಬೆಳೆಸ್ಬಿಟ್ಟು ಹೋದ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಸ್ವಾರ್ಥ ಇರೋದಿಲ್ಲ, ನಿಸ್ವಾರ್ಥ ಇರ್ತದೆ. ನಮ್ಮ ಒಂದು ಇಂಟೆನ್ಷನ್ ಏನಿರ್ತದೆ ಅಂದ್ರೆ ನಮ್ಮ ಮಕ್ಕಳು ನಮ್ಮ ತರ ಆಗ್ಬೇಕು. ನಾವು ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಅಂದ್ರೆ ನೀವು ನಮ್ಗೆ ಏನು ಕೊಡಬೇಡ್ರಿ, ನಮ್ಮ ಸ್ಥಾನದಲ್ಲಿ ನಿಮ್ಮನ್ನು ನೋಡ್ಬೇಕು ಅನ್ನೋದು ನಮ್ಗೆ ಇಷ್ಟ. ಅದು ನಾವು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಮಾತು ಹೇಳ್ತಾನೆ ಇರ್ತೀವಿ. ಸೊ ಯಾಕೆ ಅಂದ್ರೆ ಈ ಒಂದು ವೃತ್ತಿನ ಯಾರು ಇವತ್ತು ಸಮಾಜದಲ್ಲಿ ಸ್ವಲ್ಪ ಗೌರವ ಇದೆ ಅಂದ್ರೆ ಅದು ಟೀಚಿಂಗ್ ಪ್ರೊಫೆಷನ್ ಮಾತ್ರ ಅಷ್ಟೇ, ಬೇರೆ ಯಾರನ್ನೂ ಜನ ಗೌರವಿಸ್ತಿರಲಿಲ್ಲ. ಅವನ ಒಂದು ಸೇವೆನ ಗುರ್ಸಿ ಅವನಿಗೊಂದು ಗೌರವನ ಕೊಡ್ತಾನೆ. ಇವತ್ತು ಈ ಗೌರವವಾದಂತ ಒಂದು ಸ್ಥಾನದಲ್ಲಿ ನಾವು ಇದ್ದೀರಿ ಅಂದ್ರೆ ನಾವು ಇಷ್ಟೊಂದು ಗೌರವ ಉಳಿಸ್ಕೊಂಡು